ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಹೋಯಾನಲ್ಲಿ 2ನೇ ದಿವಸ. ಇವತ್ತು ನಾನು ದನಾಂಗಲ್ಲಿರೋ ಬಾಣ ಹಿಲ್ಸ್ಗೆ ಹೋಗ್ತಾಯಿದ್ದೀವಿ. ಸೊ ಬಾಣ ಹಿಲ್ಸ್ ಹೆಂಗೆ ಅಂದರೆ ಒಂದು ಅಮ್ಯೂಸ್ಮೆಂಟ್ ಪಾರ್ಕು. ಸೊ ಬೆಟ್ಟದ ಮೇಲಿದೆ. ಸೊ ಟು ರೀಚ್ ಅಲ್ಲಿಗೆ ಪುನಃ ಕೇಬಲ್ ಕಾರಲ್ಲಿ ಹೋಗಬೇಕು. ಸೊ ಇವಾಗ ನಾವು ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಅದಾದಮೇಲೆ ದನಾಂಗಿಂದ ಪಿಕಪ್ ಆಗುತ್ತೆ. ಪಿಕಪ್ ಆಗಿ ನಮಗೆ ಪುನಃ ಕೇಬಲ್ ಕಾರ್ ಇದೆ. ಸೊ ಅಲ್ಲಿ ರೈಡ್ಗಳೊಂದಷ್ಟಿದೆ. ಸೊ ಅದೆಲ್ಲ ನೋಡಿ, ಆಮೇಲೆ ಫ್ರೆಂಚ್ ವಿಲೇಜು ಆ ಥರ ಎಲ್ಲ ಇದೆ. ಸೇಮ್ ನಾವು ಸಾಪಾದಲ್ಲಿ ಹೆಂಗಿತ್ತೋ ಅದೇ ಥರದ್ದು ಇಲ್ಲೂ ಇದೆ, ಬಟ್ ಇಲ್ಲಿ ರೈಡ್ಸ್ ಎಲ್ಲ ಇದೆ. ಸೊ ಹೋಗೋಣ ಬನ್ನಿ. ಸೊ ಇದು ದನಾಂಗದ ಬೀಚು. ನಮಗಿವಾಗ ಬಾಣ ಹಿಲ್ಸ್ಗೆ ಹೋಗೋಕ್ಕೆ ಪಿಕಪ್ ಪಾಯಿಂಟು ದನಾಂಗ್ ಬೀಚ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಬಾಣ ಹಿಲ್ಸ್ಗೆ ಹೋಗಬೇಕು. ಇದು ಇವಾಗ ಕೇಬಲ್ ಕಾರ್ ಏರಿಯಾ. ಬನ್ನಿ ಹೋಗೋಣ. ಪ್ಲೇಸ್ ಒಂದು ಸ್ವಲ್ಪ ಕ್ರೌಡೆಡ್ ಇರುತ್ತೆ, ಯಾಕಂದರೆ ತುಂಬ ಜನ ಇಲ್ಲಿಗೆ ಬರ್ತಾರೆ. ಇದು ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಬೇರೆ. ನೋಡೋಕ್ಕೆ ಹೆಂಗಿದೆ ನೋಡಿ, ಅದು ಹೆಂಗೆ ಸಕ್ಕತ್ತಾಗಿ ಅನಿಸುತ್ತೆ. ನೋಡಿ, ಇಷ್ಟು ಜಾಗ ಇದೆ ನೋಡೋಕ್ಕೆ. ನಿಮಗೆ ಕೇಬಲ್ ಕಾರ್ ಕಾಣಿಸ್ತದೆ ನೋಡಿ, ಅಲ್ಲೆಲ್ಲ ಕೇಬಲ್ ಕಾರ್ಗಳು ಹೋಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೆಂಪಲ್ ಮಾಡಿದ್ದಾರೆ, ಏನು ಚೆನ್ನಾಗಿದೆ ನೋಡಿ. ಸೊ ನಾವು ಇನ್ನೂ ಕೇಬಲ್ ಕಾರ್ಗೆ ಹೋಗೋಕ್ಕೆ ಇಷ್ಟು ಸಾಹಸ ಪಡ್ತಾಯಿದ್ದೀವಿ. ಸೊ ಇದೊಂದು ಮ್ಯಾಪ್ ತೊಗೊಂಡ್ಬಿಟ್ರೆ ನಿಮ್ಗೇನೇನಿದೆ ಎಲ್ಲನೂ ಇರುತ್ತೆ ಅದರಲ್ಲಿ. ಅಲ್ಲಿ ನೋಡಿ, ಇಲ್ಲಿ ಪಗೋಡ ಇದೆ, ಫ್ಯಾಂಟಸಿ ಪಾರ್ಕು, 3D ಥಿಯೇಟರು, ತುಂಬ ಫೇಮಸ್ಸು ಗೋಲ್ಡನ್ ಆರ್ಮ್ ಬ್ರಿಡ್ಜ್ ಇದು. ಆಮೇಲೆ ಕೇಬಲ್ ಕಾರ್ ಇದೆ. ಅಲ್ಲಿ ಬಂದ್ವಿ ಕೇಬಲ್ ಕಾರ್ ಹತ್ರ. ಓಹೋ ಹಿಂಗಿದೆ ನೋಡಿ, ಇದು ಕೇಬಲ್ ಕಾರ್. ಏನು ಸಕ್ಕತ್ತಾಗಿ ಮಾಡಿರ್ತಾರೆ ನೋಡಿ ಇವರು. ಸೊ ಇದು ಮೆಡಿವಲ್ ಟೌನು. ಬಾಣ ಹಿಲ್ಸು ಸಖತ್ ಪಾಪ್ಯುಲರ್ ಟೂರಿಸ್ಟ್ ಡೆಸ್ಟಿನೇಷನ್ನು. ತುಂಬ ಜನ ಇರ್ತಾರೆ, ನೀವು ಯಾವತ್ತು ಬಂದರೂ ಜನ ಇರ್ತಾರೆ. ಬಟ್ ಹಾಲಿಡೇಸ್ ಮಾತ್ರ ಬರೋಕ್ಕೆ ಹೋಗಬೇಡಿ. ಹಿಂಗಿದೆ ನೋಡಿ ಇದು. ಸೊ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡೋದು ರೈಡ್ಸ್ ನೋಡೋದಾ ಇಲ್ಲ ಯಾವ್ದು ನೋಡೋದು ಅಂತ. ಫುಲ್ಲು ಮೆಡಿವಲ್ ಪೀರಿಯಡ್ದು.
ಎಲ್ಲ ಇದೆ ನೋಡಿ, ಹೆಂಗಿದೆ ನೋಡಿ ಇದು, ಸಾಕಾಗ್ತಿದೆ ಮಾತ್ರ. ಫ್ರೆಂಚ್ ವಿಲೇಜ್ ಅಂತ ಅಲ್ಲೆಲ್ಲ ಪ್ರಾಪ್ಸ್ ಇದೆ ಫೋಟೋ ತೆಗೆಸ್ಕೊಳಕ್ಕೆ. ನೋಡಿ ಇದು ಫ್ರೆಂಚ್ ವಿಲೇಜ್. ಇದು ಏನು ಮಾಡಿದ್ದಾರೆ ನೋಡಿ ಇವೆಲ್ಲ. ಇಲ್ಲಿ ನಿಮಗೆ ಫುಡ್ ರಿಸ್ಟ್ರಿಕ್ಷನ್ನು ಮತ್ತು ವಾಟರ್ ಬಾಟಲ್ ತರೋದು ಅದೇನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲ ತೊಗೊಂಬರ್ಬೋದು. ಯಾಕಂದರೆ ಬೇರೆ ಕಡೆ ಎಲ್ಲ ತುಂಬ ರಿಸ್ಟ್ರಿಕ್ಷನ್ ಆಗ್ತಾರೆ, ಇದನ್ನು ತರಬೇಡಿ ಅದನ್ನು ತರಬೇಡಿ ಅಲ್ಲೇ ತೊಗೊಳ್ಳಿ ಅಂತ. ಸೊ ಇಲ್ಲ ಆ ಥರ ಏನೂ ಇಲ್ಲ, ಬಟ್ ತುಂಬ ನಡೆಯೋದಿರುತ್ತೆ ಅದಂತೂ 100%. ಆಮೇಲೆ ಎಲ್ಲ ಕಡೆಯೂ ನಿಮಗೆ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ, ಅದರಲ್ಲಿ ಮೋಸನೇ ಇಲ್ಲ. ಯಾಕಂದರೆ ಒಂದೊಂದು ನಾನು ನೋಡಿದ ಕಡೆ ಎಲ್ಲ ಕಡೆಯೂ ತುಂಬ ಕಡೆ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ. ಸೊ ಅದೊಂದು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಗೋಲ್ಡನ್ ಬ್ರಿಡ್ಜ್ಗೆ ಹೋಗೋಣ ಅಂತ, ಅದಕ್ಕೆ ಪುನಃ ಇನ್ನೊಂದು ಕೇಬಲ್ ಕಾರ್ ತೊಗೊಂಡು ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕು. ಓ ಅಲ್ಲಡಿ ನೋಡಿ, ಈ ಸ್ಟೇಷನ್ಗೆ ಬಂದ್ವಿ. ಸೊ ಇದೇ ಫೇಮಸ್ ಗೋಲ್ಡನ್ ಹಾರ್ಬರ್ ನೋಡಿ, ಇಲ್ಲಿಂದ ಕಾಣಿಸುತ್ತೆ ನೋಡಿ. ಓಹೋ ಜನಸಾಗರ. ನೋಡಿ ಇದೆ ಆ ಗೋಲ್ಡನ್ ಬ್ರಿಡ್ಜು. ಒಂದು ಬ್ರಿಡ್ಜನ್ನ 2 ಕೈ ಇಟ್ಕೊಂಡಂಗಿದೆ. ಸೊ ಅಲ್ಲಿ ನಿಮಗೆ ಬುದ್ಧ ಕಾಣಿಸ್ತದೆ, ಕಡೆನೂ ಹೋಗ್ಬೇಕು ನಾವು. ಸೊ ಇದೆ ಅದು ಗೋಲ್ಡನ್ ಬ್ರಿಡ್ಜು. ಓಹೋ ಹೋ ಹೋ ಹೋ, ಅಲ್ಲಿ ನೋಡಿ ಬುದ್ಧಗಳು ಕಾಣಿಸ್ತಾ ಇದೆ. ಸೊ ಇದು ನಾವು ದುಬೈಯಲ್ಲಿ ಮಿರಾಕಲ್ ಗಾರ್ಡನ್ ನೋಡಿದ್ವಲ್ಲ, ಅದೇ ಥರ ಇಲ್ಲೂ ಒಂದು ಗಾರ್ಡನ್ ಇದೆ. ಅದು ಫುಲ್ಲು ಗಾರ್ಡನ್ ನೋಡಿ ಹಿಂಗಿದೆ. ಸೊ ಇದು ಥಾಟ್ ಗಾರ್ಡನ್ ಅಂತ. ಸೊ ಇಲ್ಲೂ ಚೆನ್ನಾಗಿದೆ ನೋಡಿ. ಸೊ ಇದು ಫ್ಯಾನ್ಸಿ ಫ್ಯಾನ್ ಅಷ್ಟೇನು ದೊಡ್ಡದಿಲ್ಲ, ಬಟ್ ಇದು ಚೆನ್ನಾಗಿದೆ. ಬಾಣ ಇಲ್ಲಿ ಸ್ಟಾಪಲ್ಲಿದೆ ಇದು. ಎಷ್ಟು ದೊಡ್ಡದಿದೆ ಅಂದರೆ ತಿರುಗಾಡಿ ಕೈಕಾಲೆಲ್ಲ ನಾವು ಬಂದ್ಬಿಡ್ತು. ಜಸ್ಟ್ ಮ್ಯಾಪ್ನ ಫಾಲೋ ಮಾಡಿದ್ರೆ ಸಾಕು.
ತುಂಬ ಇದೆ ಆ್ಯಕ್ಟಿವಿಟೀಸು, ತುಂಬ ಇದೆ ಜಾಗ ನೋಡೋಕ್ಕೆ. ಒಂದು ಬೆಟ್ಟದಲ್ಲಿ ಎಷ್ಟೆಲ್ಲ ಮಾಡಿದ್ದಾರೆ ನೋಡಿ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗೋಕ್ಕೆ ಕೇಬಲ್ ಕಾರ್ ಇಲ್ಲಿ. ಇಲ್ಲಿ ನೋಡಿ ಹೆಂಗೆ ಕಾಣಿಸುತ್ತಿದ್ದು ಈ ಕ್ಯಾಸಲ್ಲು. ಸಾಕಾತಿದೆ ಮಾತ್ರ ಇದು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಬಾಣ ಹಿಲ್ಸ್ ತೋರಿಸ್ಬೋದು, ಫುಲ್ ಅಂತೂ ತೋರ್ಸೋಕ್ಕಾಗಲ್ಲ ನೋಡಿ. ಯಪ್ಪ ಇದು ಇದು ನೋಡಿ ಏನು ಸಖತ್ತಾಗಿದೆ ಇದು. ಸೊ ಇವಾಗ ಇನ್ನೊಂದು ಕ್ಯಾಸಲ್ಗೆ ಹೋಗ್ತಾಯಿದ್ದೀವಿ, ಬನ್ನಿ. ಸೊ ಯಾರೆಲ್ಲ ಬಾಣ ಹಿಲ್ಸಿಗೆ ಬರ್ತಿರೋ, ಇದು ಫುಲ್ ಡೇ ಆ್ಯಕ್ಟಿವಿಟಿ. ಅಂದರೆ ಬೆಳಗ್ಗೆ ಬಂದರೆ ನೀವು ಸಾಯಂಕಾಲ ತನಕ ಆಗೋಗುತ್ತೆ. ಸೊ ನೀವು ಬೇರೆ ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಇದೊಂದಕ್ಕೆ ಬಂದುಬಿಟ್ರೆ. ಸೊ ಅದಕ್ಕೆ ಇದು ಒನ್ ಡೇ ಆ್ಯಕ್ಟಿವಿಟಿ ಆಗುತ್ತೆ. ಯಪ್ಪ ಕ್ಯಾಸಲ್ ನೋಡಿ ಹೆಂಗಿದೆ. ಸೊ ಕ್ಯಾಸಲ್ ಒಳಗಡೆ ಏನಿದೆ ನೋಡೋಣ ಬನ್ನಿ. ಹೀಗೆ ಹೋಗ್ತಾ ಇದ್ದೀವಿ ಕ್ಯಾಸಲ್ ಒಳಗಡೆ. ಸೊ ಈ ಥಿಯೇಟ್ರಲ್ಲಿ ಸಖತ್ತಾಗಿದೆ. 3D ಮತ್ತು 4D ಎಫೆಕ್ಟು, 3-4 ಶೋಸ್ ಇದೆ. ಒಂದೊಂದು ಫ್ಲೋರ್ ಒಂದೊಂದು ಶೋ ಇದೆ. ಎಲ್ಲ ಮುಗಿಸ್ಕೊಳ್ಳಿ. ಊಟ ಆದಮೇಲೆ ಒಂದು ಸ್ವಲ್ಪ ರೆಸ್ಟು ಆಗ್ದಂಗೆ ಆಗುತ್ತೆ. ಸೊ ಮೇನ್ ಸ್ಕ್ವೇರ್ ಏನಿದೆ ಅಲ್ಲಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ನಡೆಯುತ್ತೆ. ಸೊ ಇಟ್ ಡಿಪೆಂಡ್ಸ್, ಅಂದರೆ ನೀವು ಯಾವತ್ತು ಬರ್ತೀರೋ ಅಲ್ಲಿ ಏನು ಡ್ಯಾನ್ಸ್ ನಡೆಯುತ್ತೋ ಅದ್ರ ಲಿಸ್ಟ್ ಹಾಕಿರ್ತಾರಲ್ಲಿ. ಬನ್ನಿ ಇವಾಗ ಒಂದು ಡ್ಯಾನ್ಸ್ ನಡೀತದೆ ನೋಡೋಣ. ಸೊ ಈ ಪಾರ್ಕ್ ಒಳಗಡೆ ಈ ಥರ ಫ್ಯಾಂಟಸಿ ಪಾರ್ಕ್ ಇದೆ, ಇಂಡೋರು, ಇದು ಸಖತ್ತಾಗಿದೆ. ಸೊ ಇಲ್ಲಿ ನೋಡಿ, ಮನೆಗೆ ಏನಾದ್ರು ತೊಗೊಂಡೋಗ್ಬೇಕು ಅಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಈ ಥರ ತೊಗೋಬೋದು. ಇವಾಗ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಒಂದಷ್ಟು ಟ್ರೆಡಿಷನ್ಗಳಾಗುತ್ತೆ, ಇನ್ನು ಕಟ್ಟಿಸ್ತಾ ಇದ್ದಾರೆ.
ಸೊ ಇವಾಗ ನಾವು ವಾಪಸ್ ಬಂದ್ವಿ ಕೆಳಗಡೆ ದನಾಂಗಗೆ, ಬಾಣದಿಂದ ಕೆಳಗಡೆ ದನಾಂಗಕ್ಕೆ ಬಂದ್ವಿ. ಸೊ ನೋಡಿದ್ರಲ್ಲ ವಿಡಿಯೋ. ಸೊ ಫುಲ್ ಡೇ ಬಾಣ ಹಿಲ್ಸಲ್ಲೇ ಹೋಗುತ್ತೆ. ಸೊ ಬೆಳಗ್ಗೆ 8:30ಗೆ ನಾವು ಬಂದಿದ್ದು, 8:30ಇಂದ 4:30 ತನಕ. ಆ್ಯಕ್ಚುಲಿ ಈವ್ನಿಂಗ್ ಎಲ್ಲ ಇದೆ, ಬಟ್ ನಮಗೆ ಬೇಗ ಹೋಗೋದು ಪ್ಲ್ಯಾನ್ ಇರೋದ್ರಿಂದ ನಾವು 4:30ಗೆ ಮುಗಿಸಿದ್ವಿ. ಸೊ ಮೇಲೆ ನಿಮಗೆ ಮ್ಯೂಸಿಕ್ ಇದೆ, ಲೈವ್ ಮ್ಯೂಸಿಕ್ ಇದೆ, ಲೈವ್ ಡ್ಯಾನ್ಸಸ್ ಇದೆ. ಫುಡ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವು. ಸೊ ಅಲ್ಲಿ ಸಜೆಸ್ಟ್ ನೀವು ಇಲ್ಲಿಂದನೇ ತೊಗೊಂಡು ಹೋಗ್ಬೋದು. ಮೇಲಕ್ಕೆಲ್ಲೇನು ಇದು ಮಾಡಲ್ಲ, ಚೆಕ್ಕೆಲ್ಲ ಮಾಡಿ ಎತ್ತಿಡೋಕ್ಕೆಲ್ಲ ಹೇಳಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಬಾಯ್ ಬಾಯ್ ಬಾಯ್.